ಸೈಕಾಲಜಿ ಮನಃಶಾಸ್ತ್ರ ಇದು ಸುಳ್ಳದ ಒಂದು ಕಾಯಿಲೆ ಅಂತ ತೀರ್ಮಾನ ಮಾಡುತ್ತೆ. ಸುಳ್ಳು ಹೇಳೋದೊಂದು ರೋಗ, ಮನೋರೋಗ. ನಾವು ಗಮನಿಸ್ಕೊಳ್ಳೋಣ, ಎಲ್ಲರಿಗೂ ಈ ರೋಗ ಒಂದು ಪರ್ಸೆಂಟೇಜ್ ಇದ್ದೇ ಇರುತ್ತೆ, ಅದನ್ನು ಸರಿ ಮಾಡ್ಕೊಳ್ಬೋದು. ಸುಳ್ಳು ಹೇಳೋ ಲಕ್ಷಣಗಳೇನು ಅಂತ ಗಮನಿಸೋಣ. ಸುಳ್ಳು ಹೇಳುವಾಗ ಡೀಟೇಲ್ಸ್ ಹೇಳಲ್ಲ ಅವರು, ಅಂದರೆ ಅವ್ರಿಗೆ ಗೊತ್ತಿರಲ್ಲ. ಸುಳ್ಳು ಹೇಳೋರು ಸ್ವಭಾವ ಇರೋರು ಡೀಟೇಲ್ ಆಗಿ ಏನೂ ಹೇಳಲ್ಲ. ಜನರಲ್ ಸ್ಟಫ್ ಮಾತಾಡ್ತಿದ್ದಾಗ ಗುಂಪಿನಲ್ಲಿ ಗೋವಿಂದ ಅಂತ ನಂದು ಒಂದಿರಲಿ ಅಂತ ಕಲ್ಲು ಹೊಡಿಯಲ್ವ, ಆ ಥರ ಒಂದು ಸುಳ್ಳನ್ನು ಹುಟ್ಟಿಸ್ತಾರೆ. ಜನರಲ್ ಸ್ಟಫ್ ಬರ ಏನಾಗತ್ತೆ ಪರವಾಗಿಲ್ಲ ಅಂತ. ಮೂರನೇದು, ಅವರು ಹೊಸ ವಿಚಾರ ಏನೂ ಗೊತ್ತಿಲ್ಲದಿರೋದ್ರಿಂದ ತುಂಬ ರಿಪೀಟ್ ಮಾಡ್ತಾರೆ. ನಾಲ್ಕನೇದು, ನಿಜ ಹೇಳೋರು ಬೆಳೆದ್ರೆ ಬೆಳವಣಿಗೆ ಟ್ರಾನ್ಸ್ಫಾರ್ಮೇಷನ್ ಇದ್ದರೆ, ಸುಳ್ಳು ಹೇಳೋರು ಬದಲಾಗ್ತಿರ್ತಾರೆ ಅಷ್ಟೇ, ಅವ್ರಿಗೆ ಬೆಳವಣಿಗೆ ಇರಲ್ಲ. ಅವ್ರ ಬಾಡಿ ಲ್ಯಾಂಗ್ವೇಜೇ ಬೇರೆ ಇರುತ್ತೆ, ಅವ್ರ ವರ್ಡ್ಸೇ ಬೇರೆ ಇರುತ್ತೆ, ಮ್ಯಾಚ್ ಆಗ್ತಾ ಇರಲ್ಲ. ನಿಜ ಹೇಳೋ ಸಂದರ್ಭ ಈ ಪರವಾಗಿಲ್ಲ, ನಿಜ ಹೇಳ್ಬೋದು, ಏನೂ ತೊಂದರೆ ಇಲ್ಲ, ತಾಪತ್ರೆ ಇಲ್ಲ, ಆದರೂ ಒಂದು ಸುಳ್ಳು ಹೇಳ್ತಾರೆ. ತುಂಬ ಹೊಗಳ್ತಾರೆ, ಎಲ್ಲರನ್ನೂ ಪ್ರೈಸ್ ಮಾಡೋದು, ಸುಮ್ಮನೆ ಹೊಗಳೋದು, ಎಲ್ಲರನ್ನೂ ಅಪ್ರಿಷಿಯೇಟ್ ಮಾಡೋದು, ಈ ಥರ ಮಾಡ್ತಾರೆ. ಸುಳ್ಳು. ಆಮೇಲೆ ತನ್ನ ಸುಳ್ಳನ್ನು ಮುಚ್ಚಿಡೋಕ್ಕೆ ಫೇಕ್ ಪ್ರಾಬ್ಲಮ್ನ ತಗೊಂಡು ಸಾಲ್ವ್ ಮಾಡೋಕ್ಕೆ ಹೋಗ್ತಾರೆ, ಇದನ್ನ ಕನ್ವರ್ಟ್ ಮಾಡ್ತಾರೆ ಸಿಚುಯೇಷನ್ನ. ಇದೆಲ್ಲ ಒಂದು ರೀತಿ ಮಾಡದೇ ಇದ್ದರೂ ಆಗುತ್ತೆ, ಆದರೂ ಕೂಡ ಮಾಡೋದ್ರಿಂದ ಇದು ಜನ್ಮಕ್ಕೆ ಬಂದಿರೋದು. ಇದನ್ನು ಹೋಗಲಾಡಿಸ್ಕೋಬೋದು ನೀವು ಗಮನಿಸಿದ್ರೆ.